ಆಫೀಸ್ನ ಇನ್ಶೂರೆನ್ಸ್ಗಿಂತ ಹಾಸ್ಪಿಟಲ್ನ ಬಿಲ್ ಜಾಸ್ತಿ ಆಗುತ್ತೆ ಅಂತ ನನಗೆ ಕಾಯಿಲೆ ಬಂದಮೇಲೆ ಗೊತ್ತಾಯಿತು. ಅದೇ ನಾನು ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿದ್ರೆ. ಪಾಲಿಸಿ ಬಜಾರ್ನಲ್ಲಿ 1 ಕೋಟಿ ಹೆಲ್ತ್ ಇನ್ಶೂರೆನ್ಸ್ ತಿಂಗಳಿಗೆ ಕೇವಲ 390 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟ್ನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಆಗಿರೋ ಕಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಇರಾನ್ ದಾಳಿ ನಂತರ ತನ್ನ ಮಾನ ಉಳಿಸ್ಕೊಳ್ಳೋಕೆ ಮಾಡು ಇಲ್ಲವೇ ಮಡಿ ಅನ್ನೋ ಸ್ಥಿತಿಯಲ್ಲಿದ್ದ ಪಾಕಿಸ್ತಾನ ಕೊನೆಗೂ ಧೈರ್ಯ ಮಾಡಿ ಇರಾನ್ ಮೇಲೆ ದಾಳಿಯನ್ನು ಮಾಡೇ ಬಿಟ್ಟಿದೆ. ಮುಂದೇನಾಗುತ್ತೋ ಗೊತ್ತಿಲ್ಲ, ಆದರೆ ಈಗ ಮಾತ್ರ ಆಗಿದ್ದಾಗಲಿ ಅಂತ ರುಚಿಗೆದ್ದು ವಾಪಸ್ ಏರ್ ಸ್ಟ್ರೈಕ್ ಮಾಡಿದೆ. ಮಾರ್ಕ್ಬರ್ ಸರ್ಮಛರ್ ಅಂದರೆ ಪರ್ಷಿಯನ್ ಭಾಷೆಯಲ್ಲಿ ದಾಳಿಕೋರರಿಗೆ ಧಿಕ್ಕಾರ ಅನ್ನೋ ಅರ್ಥ ಬರೋ ಹೆಸರನ್ನ ಇಟ್ಕೊಂಡು ಆಪರೇಷನ್ ಮಾಡಿದೆ. ಯಾಕಂದ್ರೆ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನ್ ಟೈಮ್ನಲ್ಲಿ ಇಸ್ರೇಲ್ ಅಮೆರಿಕ ವಿರುದ್ಧ ಈ ಘೋಷಣೆ ಫೇಮಸ್ ಆಗಿತ್ತು. ಈಗ ಅದೇ ಘೋಷಣೆಯನ್ನು ಇಟ್ಕೊಂಡು ಇರಾನ್ನಲ್ಲಿರೋ ಬಲೂಚಿಸ್ತಾನ್ ಪ್ರಾಂತ್ಯದ ಮಿಲಿಟೆಂಟ್ ಗ್ರೂಪ್ಗಳ ಮೇಲೆ ಪಾಕಿಸ್ತಾನ ಡ್ರೋನ್ ದಾಳಿ ಮಾಡಿದೆ. ಖುದ್ದು ಪಾಕ್ ಇಂಟೆಲಿಜೆನ್ಸ್ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ. ಬಲೂಚಿಸ್ತಾನ್ ಲಿಬರೇಷನ್ ಫ್ರಂಟ್ ಹಾಗೂ ಲಿಬರೇಷನ್ ಆರ್ಮಿ ಅನ್ನೋ ಪ್ರತ್ಯೇಕತಾವಾದಿ ಸಂಘಟನೆಗಳನ್ನು ಟಾರ್ಗೆಟ್ ಮಾಡಿ ಈ ದಾಳಿ ಮಾಡಲಾಗಿದೆ. ದಾಳಿಯಲ್ಲಿ 3 ಮಹಿಳೆಯರು 4 ಮಕ್ಕಳು ಮೃತಪಟ್ಟಿದ್ದಾರೆ. ಇವರು ಯಾರು ಇರಾನ್ ಪ್ರಜೆಗಳಾಗಿರಲಿಲ್ಲ ಅಂತ ಗೊತ್ತಾಗಿದೆ. ಇನ್ನು ಮಂಗಳವಾರ ಇರಾನ್ ಪಾಕ್ ಮೇಲೆ ಮಾಡಿದ್ದ ದಾಳಿ ಬಗ್ಗೆ ಭಾರತ ಇರಾನ್ಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ರಿಯಾಕ್ಟ್ ಮಾಡಿದೆ. ಡೈರೆಕ್ಟ್ ಆಗಿ ಅಪೋಸ್ ಅಂತೂ ಮಾಡಿಲ್ಲ. ಪಾಕ್ ಸಾರ್ವಭೌಮತೆಗೆ ಧಕ್ಕೆಯಾಗಿದೆ ಹಾಗೆ ಹೇಗೆ ಅಂತ ಹೇಳಿಲ್ಲ. ಇವನ್ ಚೈನಾ ಕೂಡ ಡೈರೆಕ್ಟ್ ಆಗಿ ಇರಾನ್ ನಡೆಯನ್ನು ಅಪೋಸ್ ಮಾಡಿಲ್ಲ. ಭಾರತ ಇದು ಪಾಕ್ ಇರಾನ್ಗಳ ಆಂತರಿಕ ವಿಚಾರ, ಆದರೆ ನಾವು ಭಯೋತ್ಪಾದನೆಯನ್ನು ಯಾವತ್ತೂ ಸಹಿಸಲ್ಲ. ಬಟ್ ಕೆಲ ದೇಶಗಳು ತಮ್ಮ ರಕ್ಷಣೆಗೋಸ್ಕರ ತಗೊಳ್ಳೋ ಕ್ರಮಗಳನ್ನು ನಾವು ಅರ್ಥ ಮಾಡ್ಕೊಳ್ತೀವಿ ಅದನ್ನು ಅಂತ ಇರಾನ್ ಮಾಡಿರೋದ್ರಲ್ಲಿ ತಪ್ಪೇನಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದೆ. ಏನೋ ಪಾಕ್ ಅಣ್ಣಯ್ಯ, ಪಾಕಿಸ್ತಾನದ ಅಣ್ಣಯ್ಯ ಚೀನಾ ಇದಾರಲ್ಲ, ಇರಾನ್ ಪಾಕಿಸ್ತಾನಗಳು ಮೇಜರ್ ಇಸ್ಲಾಮಿಕ್ ದೇಶಗಳು. ಇಬ್ಬರು ಪರಿಸ್ಥಿತಿಯನ್ನು ಎಸ್ಕಲೇಟ್ ಮಾಡೋದನ್ನು ಅವಾಯ್ಡ್ ಮಾಡಬೇಕು, ಸ್ವಲ್ಪ ಸಮಾಧಾನವಾಗಿದ್ದು ಈ ಪ್ರದೇಶದಲ್ಲಿ ಶಾಂತಿ ಕಾಪಾಡಬೇಕು ಅಂತ ಹೇಳಿದೆ. ಮತ್ತೊಂದು ಕಡೆ ಮಾಜಿ ದೊಡ್ಡಣ್ಣ ಅಮೆರಿಕ ಕೂಡ ಪಾಕ್ ಜೊತೆಗೆ ಸಿರಿಯಾ ಇರಾಕ್ ಮೇಲಿನ ದಾಳಿಗಳನ್ನು ಸೇರಿಸಿ ಇರಾನ್ಗೆ ಕೆಂಡ ಕಾರಿದೆ. ಇರಾನ್ 3 ದೇಶಗಳ ಸಾರ್ವಭೌಮತೆಗೆ ಧಕ್ಕೆ ತಂದಿದೆ. ಇದನ್ನು ಅಮೆರಿಕ ಖಂಡಿಸುತ್ತೆ ಅಂತ ಸ್ಟೇಟ್ ಡಿಪಾರ್ಟ್ಮೆಂಟ್ ವಕ್ತಾರ ಮ್ಯಾಥ್ಯೂ ಮಿಲ್ಲರ್ ಹೇಳಿದ್ದಾರೆ. ಈ ಮೂಲಕ ಹಳೆ ಡಾರ್ಲಿಂಗ್ ಸಹಾಯಕ್ಕೆ ಪಾಕಿಸ್ತಾನದ ಸಹಾಯಕ್ಕೆ ಅಮೆರಿಕ ಬಂದಿದೆ. ಈ ದಾಳಿಗೂ ಮುಂಚೆ ಇರಾನ್ನ ಸಿಸ್ತನ್ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ನಿನ್ನೆ ನಾವು ವಿಶೇಷ ವರದಿಯಲ್ಲೂ ಕೂಡ ಹೇಳಿದ್ವಿ ನಿಮಗೆ, ಬಲೂಚಿಸ್ತಾನ್ ಇರಾನ್ ಒಳಗೂ ಕೂಡ ಸ್ವಲ್ಪ ಚಾಚಿಕೊಂಡಿದೆ. ಅಲ್ಲಿ ಇದನ್ನು ಸಿಸ್ತನ್ ಬಲೂಚಿಸ್ತಾನ್ ಅಂತ ಹೇಳ್ತಾರೆ. ಅಲ್ಲಿ ಪಾಕ್ ಗಡಿ ಬಳಿನೇ ಇರಾನ್ ರೆವಲ್ಯೂಷನರಿ ಗಾರ್ಡ್ನ ಸದಸ್ಯರೊಬ್ಬರನ್ನು ಹತ್ಯೆ ಮಾಡಲಾಗಿದೆ. ಇರಾನ್ ರೆವಲ್ಯೂಷನರಿ ಗಾರ್ಡ್ ಅಂದರೆ ಇರಾನ್ನ ಸೇನಾಪಡೆಯವರು ಅಂತ ಅರ್ಥ ಮಾಡ್ಕೊಳ್ಳಿ ನೀವು. ಇದರ ಬೆನ್ನಲ್ಲಿ ಪಾಕ್ ಮತ್ತೊಮ್ಮೆ ಇರಾನ್ ಮೇಲೆ ದಾಳಿ ಮಾಡಿದೆ. ಇದರ ಮಧ್ಯೆ ಪಾಕ್ ಹಂಗಾಮಿ ಪ್ರಧಾನಿ ಅನ್ವರುಲ್ ಹಕ್ಕರ್ WEF ಮೀಟಿಂಗನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಪಾಕಿಸ್ತಾನಕ್ಕೆ ವಾಪಸ್ ಓಡಿ ಬಂದಿದ್ದಾರೆ. ಇತ್ತ ಪಾಕ್ನ ಷೇರುಪೇಟೆಯಲ್ಲೂ ಭಾರಿ ಕುಸಿತ ಕಂಡಿದೆ. ಷೇರುಪೇಟೆ ಇದೆ ಪಾಕಿಸ್ತಾನದಲ್ಲಿ. ಏನೋ ಮತ್ತೊಂದು ಕಡೆ ಇರಾನ್ಗೆ ಪಾಠ ಹೇಳ್ತಾನೆ ಅಮೆರಿಕ ಯೆಮೆನ್ನಲ್ಲಿರೋ ಹೌತಿಗಳ ಮೇಲಿನ ದಾಳಿಯನ್ನು ಮುಂದುವರೆಸಿದೆ. 1 ವಾರದಲ್ಲಿ 4ನೇ ಬಾರಿಗೆ ಹೌತಿಗಳ ಮೇಲೆ ಮಿಸೈಲ್ ಸುರಿದಿದೆ. ಕೆಂಪು ಸಮುದ್ರದಿಂದ ದಾಳಿ ಮಾಡಿದ್ದು ಸುಮಾರು 12 ಟಾರ್ಗೆಟ್ಗಳನ್ನು ಧ್ವಂಸ ಮಾಡಿದೆ ಅಂತ ವರದಿಯಾಗಿದೆ. ಈ ಏರಿಯಾಗಳನ್ನು ಹೊಡೆದ ತೈಜ್, ದಾಮರ್, ಅಲ್ ಬಿದಾ, ಸಾದಾ ಅಂತ ಹೌತಿ ಕಂಟ್ರೋಲ್ನಲ್ಲಿರೋ ಸಾಬಾ ಅನ್ನೋ ನ್ಯೂಸ್ ಏಜೆನ್ಸಿ ತಿಳಿಸಿದೆ. ಒಂದು ನುಡಿಯಲ್ಲಿ ಹೊಡೆದ ಅಂತ ಏರಿಯಾ ಹೆಸರು, ಅಲ್ಲಿ ಅಮೆರಿಕ ಹೊಡೆದಿದೆ. ಅಲ್ಲದೆ ಈ ದಾಳಿಯಲ್ಲಿ ಬ್ರಿಟನ್ ವಿಮಾನಗಳು ಕೂಡ ಭಾಗಿಯಾಗಿದ್ವು ಅಂತ ಹೇಳಿದೆ. ಅತ್ತ ಅಮೆರಿಕ ತಾನು ಯೆಮೆನ್ನಿಂದ ಫೈರ್ ಆಗೋಕೆ ರೆಡಿಯಾಗಿದ್ದ 14 ಮಿಸೈಲ್ಗಳನ್ನು ನಾಶಪಡಿಸಿದ್ದೀವಿ ಮುಂಚೆನೆ ಅಂತಲೂ ಹೇಳಿಕೊಂಡಿದೆ. ಅತ್ತ ಕೆಂಪು ಸಮುದ್ರದಲ್ಲಿ ಪುಂಡಾಟ ಮೆರಿತಾ ಇರೋ ಯೆಮೆನ್ನ ಈ ಹೌತಿಗಳಿಗೆ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಆಂಟನಿ ಬ್ಲಿಂಕನ್ ವಿಶೇಷವಾಗಿ ಗೊತ್ತುಪಡಿಸಿದ ಜಾಗತಿಕ ಉಗ್ರರ ಗುಂಪು ಅನ್ನೋ ಪಟ್ಟವನ್ನು ಕಟ್ಟಿದ್ದಾರೆ. ಭೂಮಿ ಮೇಲೆ ಮುಗಿತು, ಈಗ ಸ್ಪೇಸ್ ಹಾಗೂ ಚಂದ್ರನ ಮೇಲೆ ಜಾಗಗಳನ್ನು ಅಕ್ವೈರ್ ಮಾಡ್ಕೊಳ್ಳೋಕೆ ಕಾಂಪಿಟೇಷನ್ ಶುರುವಾಗಿದೆ. ಇತ್ತೀಚೆಗೆ ಇಸ್ರೋದ ಆದಿತ್ಯ L1 ನೌಕೆ ಭೂಮಿ ಹಾಗೂ ಸೂರ್ಯನ ಮಧ್ಯೆ ಇರೋ L1 ಅಂದರೆ ಲ್ಯಾಂಗ್ರೇಜಿಯನ್ ಪಾಯಿಂಟ್ಗೆ ತಲುಪಿತು. ಅದೇ ಥರ ಇದರ ವಿರುದ್ಧ ದಿಕ್ಕಿನಲ್ಲಿ ಸೂರ್ಯ ಹಾಗೂ ಭೂಮಿಯ ದೂರಕ್ಕಿರೋ L2 ಲ್ಯಾಂಗ್ರೇಜಿಯನ್ ಪಾಯಿಂಟ್ನಲ್ಲಿ ನಾಸಾದ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಇದೆ. ಇದೇ ಥರ ಒಟ್ಟು 5 ಲ್ಯಾಗ್ರೇಜಿಯನ್ ಪಾಯಿಂಟ್ಗಳಿವೆ. ನಾಸಾ ಇವುಗಳನ್ನು ಸ್ಪೇಸ್ನಲ್ಲಿರೋ ಪಾರ್ಕಿಂಗ್ ಸ್ಪಾಟ್ಗಳು ಅಂತಾನೆ ಕರೆಯುತ್ತೆ. L2ನಲ್ಲಿ ಚೀನಾದ
ಖೆಕೆಯಾವೋ ರಿಲೇ ಸ್ಯಾಟಲೈಟ್ ಕೂಡ ಇದೆ. ಈಗ ಇದೇ ಚೀನಾ ಏನು ಹೇಳ್ತಾ ಇದೆ ಅಂದರೆ, ಅಮೆರಿಕ ನಮ್ಮ ಆಸ್ಟ್ರೋ ಪೊಲಿಟಿಕಲ್ ಪ್ಲಾನ್ಗಳಿಗೆ ಕೌಂಟರ್ ಕೊಡೋಕೆ ಟ್ರೈ ಮಾಡ್ತಾ ಇದೆ. ಲ್ಯಾಂಗ್ರೇಜಿಯನ್ ಪಾಯಿಂಟ್ಗಳಲ್ಲಿ ಪರ್ಮನೆಂಟ್ ಸ್ಟೇಷನ್ಗಳನ್ನು ನಿರ್ಮಿಸೋಕೆ ಅಲ್ಲಿನ ಸರ್ಕಾರ ಫಂಡಿಂಗ್ ಮಾಡ್ತಾ ಇದೆ ಅಂತ ಚೀನಾ ಆರೋಪಿಸಿದೆ. ಅಕ್ರಮ ವಲಸಿಗರನ್ನ ಬ್ರಿಟನ್ನಿಂದ ರುವಾಂಡಾಗೆ ಕಳಿಸೋ ರುವಾಂಡಾ ಪ್ಲಾನ್ನಲ್ಲಿ ಪ್ರಧಾನಿ ರಿಷಿ ಸುನಾಕ್ಗೆ ಒಂದು ಹಂತದ ಗೆಲುವು ಸಿಕ್ಕಿದೆ. ರುವಾಂಡಾ ಬಿಲ್ ಬ್ರಿಟನ್ ಕೆಳಮನೆಯಲ್ಲಿ ಪಾಸ್ ಆಗಿದೆ. ಈ ಮೂಲಕ ಸುನಕ್ರ ಕನ್ಸರ್ವೇಟಿವ್ ಪಾರ್ಟಿ ಎಂಪಿಗಳು ಕೊನೆಗೂ ಸುನಕ್ ಬೆನ್ನಿಗೆ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರು. ಈ ಮೊದಲು ಈ ಬಿಲ್ನಲ್ಲಿ ಕೆಲ ಚೇಂಜಸ್ ಬರಬೇಕು, ರೂಲ್ಸ್ ಟಫ್ ಆಗಬೇಕು ಅನ್ನೋ ಬೇಡಿಕೆ ಅವರ ಪಾರ್ಟಿಯಲ್ಲೇ ಇತ್ತು. ಆದ್ರೀಗ ಬಿಲ್ ವಿರುದ್ಧ ಧ್ವನಿ ಎತ್ತಿದ್ದ 60 ರೆಬೆಲ್ಗಳ ಪೈಕಿ 11 ಮಂದಿಯಷ್ಟೇ ವೋಟ್ ಹಾಕಿದ್ದಾರೆ. ಈ ಮೂಲಕ ರುವಾಂಡಾ ಬಿಲ್ ಬ್ರಿಟನ್ ಕೆಳಮನೆಯಲ್ಲಿ ಪಾಸ್ ಆಗಿ ರಿಷಿ ಸುನಾಕ್ ಸರ್ಕಾರಕ್ಕೆ ಈ ಕ್ಷಣಕ್ಕೆ ನಿಟ್ಟುಸಿರು. ಆದರೆ ಸುನಕ್ ಈ ಬಿಲ್ನ ಇನ್ನು ಬ್ರಿಟನ್ ಮೇಲ್ಮನೆಯಲ್ಲೂ ಪಾಸ್ ಮಾಡಬೇಕಾಗಿದೆ. ಹೌಸ್ ಆಫ್ ಲಾರ್ಡ್ಸ್ನಲ್ಲಿ ಕೆಳಮನೆಯನ್ನು ಹೌಸ್ ಆಫ್ ಕಾಮನ್ಸ್ ಅಂತಾರೆ, ಅಲ್ಲಿ ಮೇಲ್ಮನೆಯನ್ನು ಹೌಸ್ ಆಫ್ ಲಾರ್ಡ್ಸ್ ಅಂತಾರೆ. ಭಾರತದ ಡಿಜಿಟಲ್ ಇಂಡಿಯಾ ಇನಿಷಿಯೇಟಿವ್ ಮತ್ತೊಂದು ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಈಗ ವಿದೇಶಗಳಲ್ಲಿ ಗೂಗಲ್ ಪೇ ಸೇವೆ ಒದಗಿಸೋಕೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಥವಾ NPCI ಗೂಗಲ್ ಇಂಡಿಯಾ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡಿದೆ. ಇದರಿಂದ ವಿದೇಶಗಳಿಗೂ UPI ಸೇವೆ ವಿಸ್ತರಣೆ ಮಾಡೋಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಇನ್ನು NIPL ಅಂದರೆ NPCI ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಲಿಮಿಟೆಡ್ ವಿದೇಶಗಳಿಗೆ ಸಂಬಂಧಪಟ್ಟ ಡಿಜಿಟಲ್ ಪೇಮೆಂಟ್ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತೆ. ಮಾನಹಾನಿ ಕೇಸ್ ಒಂದರ ವಿಚಾರಣೆ ವೇಳೆ ಅಮೆರಿಕ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೊಲಿಟಿಕಲ್ ಸ್ಟೈಲ್ನಲ್ಲಿ ಎಗರಾಡಿದ್ದಕ್ಕೆ ಸ್ಥಳೀಯ ಕೋರ್ಟ್ ಎಚ್ಚರಿಕೆ ಕೊಟ್ಟಿದೆ. ಏನಾಯಿತು ಅಂದರೆ, ಟ್ರಂಪ್ ಫುಲ್ ಜೋರಾಗಿ ಮಾತಾಡೋಕೆ ಶುರು ಮಾಡಿದ್ರು, ಪೊಲಿಟಿಕಲ್ ಸ್ಟೈಲ್ನಲ್ಲಿ ಅಬ್ಬರಿಸೋಕೆ ಶುರು ಮಾಡಿದ್ರು. ನ್ಯಾಯಾಧೀಶರ ಮುಂದೆನೇ ವಿಚಾರಣೆಯ ಪ್ರೊಸೀಜರ್ ಬಗ್ಗೆ ಸರಿ ಇಲ್ಲ ಅಂತೆಲ್ಲ ಅಸಮಾಧಾನ ಹೊರ ಹಾಕಿದ್ರು. ಟ್ರಂಪಿಸಮನ್ನು ತೋರಿಸಿದ್ರು. ಕೂಡಲೇ ಕೋರ್ಟ್, ಮಿಸ್ಟರ್ ಟ್ರಂಪ್ ಇದು ಕೋರ್ಟ್, ಆಚೆ ಹಾಕಿಬಿಡ್ತೀವಿ, ಹಿಂಗೆ ಜಾಸ್ತಿ ಗಲಾಟೆ ಮಾಡಿದ್ರೆ ಹೊರಗೆ ದಬ್ತೀವಿ ನಿಮ್ಮನ್ನು ಅಂತ ಗದರಿಸಿದೆ. ಆವಾಗ ಟ್ರಂಪ್ಗೆ ಇದು ಕೋರ್ಟ್ ಅಂತ ಗೊತ್ತಾಗಿ ಸುಮ್ಮನೆ ಆಗಿದ್ದಾರೆ. ಅಂದಹಾಗೆ 2019ರಲ್ಲಿ ಏಜಿನ್ ಕರೋಲ್ ಅನ್ನೋ ರೈಟರ್ ಒಬ್ಬರು ಟ್ರಂಪ್ ಮೇಲೆ ಅತ್ಯಾಚಾರ ಮಾಡಿದ್ರು ಅಂಥೇಳಿ ಆರೋಪವನ್ನು ಮಾಡಿದ್ರು. ಆದರೆ ಟ್ರಂಪ್ ಈ ಆರೋಪವನ್ನು ಅಲ್ಲಗಳೆದಿದ್ರು. ಟ್ರಂಪ್ ಹಾಗೆ ಮಾಡಿದ್ದಕ್ಕೆ ನನಗೆ ಮಾನಹಾನಿಯಾಗಿದೆ ಅಂತ ರೈಟರ್ ಜೇನ್ ಡಿಫಮೇಷನ್ ಕೇಸ್ ಹಾಕಿದ್ರು, ಮಾನಹಾನಿ ಕೇಸ್ ಹಾಕಿದ್ರು. ವಿದ್ಯುತ್ ಸಮಸ್ಯೆಗೆ ದಕ್ಷಿಣ ಆಫ್ರಿಕಾ ಒಂದು ಮೇಜರ್ ಪ್ರಾಜೆಕ್ಟ್ ಮಾಡಿದೆ. ಉತ್ತರ ಕೇಪ್ ಪ್ರಾಂತ್ಯದಲ್ಲಿ ವಿಶ್ವದ ಅತಿದೊಡ್ಡ ಸೋಲಾರ್ ಬ್ಯಾಟರಿಯನ್ನು ಸ್ಥಾಪಿಸಿ ಬಳಸೋಕ್ಕೂ ಶುರು ಮಾಡಿದೆ. ಅಂದಹಾಗೆ ಬರೋಬ್ಬರಿ 879 ಹೆಕ್ಟೇರ್ ಪ್ರದೇಶದಲ್ಲಿ 3 ಸೌರಶಕ್ತಿ ಘಟಕಗಳನ್ನು ನಿರ್ಮಾಣ ಮಾಡಲಾಗಿದೆ. ಈ ಪ್ಲಾಂಟ್ 540 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯ ಹೊಂದಿದೆ. ಸದ್ಯ ಈ ವಿದ್ಯುತ್ ಸ್ಟೋರ್ ಮಾಡಿ ಗ್ರಿಡ್ಗೆ ಪೂರೈಕೆ ಮಾಡೋಕೆ 225 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರ ಬ್ಯಾಟರಿಯನ್ನು ಅಳವಡಿಸಲಾಗಿದೆ. 225 ಮೆಗಾವ್ಯಾಟ್ ಸಾಮರ್ಥ್ಯದ ಸಿಂಗಲ್ ಬ್ಯಾಟರಿ ಅಂದ್ರೆ ಸುಮಾರು 2250 ಟೆಸ್ಲಾ ಕಾರು ಬ್ಯಾಟರಿಗಳಿಗೆ ಇದು ಈಕ್ವಲ್ ಆಗುತ್ತೆ. ಇಟಲಿಯ ಬೋಲ್ಜಾನೆ ನಗರದಲ್ಲಿ ವಿಚಿತ್ರ ಕೇಸ್ ಒಂದು ವರದಿಯಾಗಿದೆ. ನಾಯಿಗಳು ಬೀದಿಲ್ ಗಲೀಜು ಮಾಡ್ತಾವಲ್ಲ, ವಿಶೇಷವಾಗಿ ಸಾಕು ನಾಯಿಗಳನ್ನ ಕರ್ಕೊಂಬಂದು, ನಮ್ಮ ಮುದ್ದಿನ ನಾಯಿ ರೀ, ಮನುಷ್ಯರಿಗೆ ಮಾತ್ರ ಹಕ್ಕಿರೋದಲ್ಲ ಬದುಕಕ್ಕೆ, ನಾಯಿಗಳಿಗೂ ಹಕ್ಕಿದೆ ರೀ ಅಂತ ಹೇಳಿ ಅದನ್ನ ಅವ್ರ ಮನೆ ಸೋಫಾದಲ್ಲಿ ಮಾಡಿಸಿದೆ, ಅವ್ರ ಮನೆ ಬಾತ್ರೂಮಲ್ಲಿ, ಅವ್ರ ಮನೆ ಹಾಲಲ್ಲಿ ಮಾಡಿಸಿದೆ. ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ರೋಡಲ್ಲಿ ಕರ್ಕೊಂಬಂದು ಮಕ್ಕಳಾಡೋ ಗ್ರೌಂಡಲ್ಲಿ ರೋಡಲ್ಲೆಲ್ಲ ಅವುಗಳ ವಿಸರ್ಜನೆಗಳನ್ನು ಮಾಡಿಸ್ತಾರೆ. ನಮ್ಮನ್ನು ಕೂಡ ಕೆಟ್ಟ ಒಂದು ಸಂಪ್ರದಾಯ ಇದೆ. ಅಷ್ಟು ಹೌದು, ನಾಯಿಗಳಿಗೂ ಕೂಡ ಬದುಕುವ ಹಕ್ಕಿದೆ. ಅದರ ಓನರ್ಗಳು ಅದರ ಜವಾಬ್ದಾರಿ ನೋಡ್ಕೋಬೇಕು, ಡೈಪರ್ ಹಾಕಬೇಕು. ಇಲ್ಲಾಂದರೆ ಅವು ರೋಡಲ್ಲಾರು ಮಾಡಲಿ ಪರವಾಗಿಲ್ಲ, ಅದು ನೀಟಾಗಿ ಆಮೇಲೆ ಕೈಯಲ್ಲಿ ಬಾಚಿಯವ್ರು ತೊಗೊಂಡು ಹೋಗಬೇಕು ಓನರ್ಗಳಲ್ವಾ. ಅದನ್ನು ಮಾಡೋದಿಲ್ಲ. ಈ ರೀತಿ ಉದ್ದಟತನದ ಉತ್ತರವನ್ನು ಕೊಡ್ತಾರೆ. ಇದು ರೋಡ್ ಅಲ್ವೇನ್ರಿ, ಆ ಮಕ್ಕಳು ಆಡೋ ಗ್ರೌಂಡ್ ಅಲ್ವೇನ್ರಿ ಅಂತ ಕೇಳಿದ್ರೆ. ಈಗ ಇಟಲಿಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ರೀತಿ ಮಾಡಿದಂತಹ ನಾಯಿಗಳನ್ನು ಪತ್ತೆ ಹಚ್ಚೋಕೆ ಎಲ್ಲ ಸಾಕು ನಾಯಿಗಳಿಗೆ DNA ಟೆಸ್ಟ್ ಮಾಡಿಸಿ ಅಂತ ಸರ್ಕಾರ ಹೇಳಿದೆ. ಯಾರು ನಾಯಿ ತಗೊಂಡು ಗಲೀಜು ಮಾಡಿಸಿದ್ದಾರೆ ಅಂತ ಕಂಡು ಹಿಡಿದು €900 ಅಂದರೆ 81,000 ರೂಪಾಯಿ ಫೈನ್ ಹಾಕಿ ಅವರಿಗೆ ಅಂತ ಆರ್ಡರ್ ಕೊಟ್ಟಿದ್ದಾರೆ. ಸದ್ಯ 45,000 ನಾಯಿಗಳ ಟೆಸ್ಟ್ಗೆ ಆರ್ಡರ್ ಕೊಡಲಾಗಿದೆ. ಆದರೆ ಈ ಪೈಕಿ 5,000 ಜನ ತಮ್ಮ ನಾಯಿಗಳ DNA ಟೆಸ್ಟ್ ಮಾಡಿಸಿದ್ದಾರೆ ಅಂತ ಗೊತ್ತಾಗಿದೆ. ಟೆಕ್ ದೈತ್ಯ ಗೂಗಲ್ ಈ ವರ್ಷವೂ ಕೆಲಸಗಾರರನ್ನ ಫೈರ್ ಮಾಡೋ ಕೆಲಸವನ್ನ ಮುಂದುವರಿಸಿದೆ. ಹೊಸ ವರ್ಷದಲ್ಲಿ ಇದುವರೆಗೂ ಬರೋಬ್ಬರಿ 7,500ಕ್ಕೂ ಅಧಿಕ ಜನರನ್ನ ಗೂಗಲ್ ತೆಗೆದುಹಾಕಿದೆ. ಇವಾಗ ರಿಯಾಕ್ಟ್ ಮಾಡಿರೋ ಗೂಗಲ್ CEO ಸುಂದರ್ ಪಿಚಾಯ್, ಜಾಬ್ನಿಂದ ಜನರನ್ನ ವಜಾ ಮಾಡೋ ಕಠಿಣ ನಿರ್ಧಾರದಿಂದ ಯಾವುದೇ ಎಫೆಕ್ಟ್ ಆಗಲ್ಲ, ಆದರೆ ವರ್ಷವಿಡೀ ಈ ಪ್ರಕ್ರಿಯೆ ಹೀಗೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ. ಬರೀ ಗೂಗಲ್ ಅಷ್ಟೇ ಅಲ್ಲ, ಅಮೆಜಾನ್ ಸೇರಿದಂತೆ ಹಲವು ಕಂಪನಿಗಳು ಲೇ ಆಫ್ ಅನ್ನು ಮುಂದುವರೆಸಿವೆ. ಇದರಿಂದ ಉಳಿಯೋ ಹಣ ತಮ್ಮ AI ಡೆವಲಪ್ಮೆಂಟ್ ಮೇಲೆ ಹೂಡಿಕೆ ಮಾಡೋಕೆ ಕಂಪನಿಗಳು ಮುಂದಾಗಿವೆ. ಅಮೆರಿಕ ಆಪಲ್ ಸ್ಮಾರ್ಟ್ ವಾಚ್ಗಳ ಇಂಪೋರ್ಟ್ ಮೇಲೆ ಬ್ಯಾನ್ ಹೇರಿದೆ. ತನ್ನದೇ ದೇಶದ ಕಂಪನಿಯ ಬೇರೆ ದೇಶಗಳಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿರೋ ಕೆಲವು ಮಾಡೆಲ್ಗಳ ವಾಚ್ಗಳ ಇಂಪೋರ್ಟ್ ಮೇಲೆ ಬ್ಯಾನ್ ಹೇರಿದೆ. ಯಾಕಂದರೆ ಈ ವಾಚ್ಗಳು ಮನುಷ್ಯನ ಬ್ಲಡ್ ಆಕ್ಸಿಜನ್ ಲೆವೆಲನ್ನು ರೀಡ್ ಮಾಡ್ತವೆ. ಸೊ ಇದರಿಂದ ಬೇರೆ ಡಿವೈಸ್ಗಳ ಪೇಟೆಂಟ್ ಉಲ್ಲಂಘನೆ ಆಗುತ್ತೆ ಅಂತ ಬ್ಯಾನ್ ಹೇರಲಾಗಿದೆ.
ಆ್ಯಪಲ್ನ ಸೀರೀಸ್ 9 ಹಾಗೂ ಅಲ್ಟ್ರಾ 2 ವಾಚ್ಗಳ ಮೇಲೆ ನಿರ್ಬಂಧ ಹೇರಲಾಗಿದೆ. ಬಟ್ ಆ ಫೀಚರನ್ನು ತೆಗೆದರೆ ನಿರ್ಬಂಧ ರದ್ದು ಮಾಡ್ತಾ ಇದ್ದೀವಿ ಅಂತಲೂ ಅಮೆರಿಕದ ಟ್ರೇಡ್ ಕಮಿಷನ್ ಹೇಳಿದೆ. ಬ್ರಿಟನ್ ರಾಜ ಕಿಂಗ್ ಚಾರ್ಲ್ಸ್ಗೆ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಂಡಿದೆ. ಅವರ ಪ್ರೋಸ್ಟೇಟ್ ಗ್ಲ್ಯಾಂಡ್, ಯೂರಿನರಿ ಸಿಸ್ಟಮ್ ಅಥವಾ ಮೂತ್ರಜನಕಾಂಗ ವ್ಯವಸ್ಥೆಯಲ್ಲಿ ಬರೋ ಗ್ರಂಥಿ ಇದು. ಈ ಗ್ರಂಥಿಯ ಸಮಸ್ಯೆಯಿಂದ ಚಾರ್ಲ್ಸ್ ಮುಂದಿನ ವಾರದಿಂದ ಚಿಕಿತ್ಸೆ ಪಡಿತಾರೆ. ಹಾಗಾಗಿ ಕೆಲ ದಿನಗಳವರೆಗೆ ಜನರೊಂದಿಗೆ ಇಂಟರಾಕ್ಷನ್ ಮಾಡಲ್ಲ ಅಂತ ಬಕಿಂಗ್ಹಮ್ ಪ್ಯಾಲೇಸ್ ಪ್ರಕಟಣೆ ಹೊರಡಿಸಿದೆ. ಅಮೆರಿಕದ ವಾಯುವ್ಯ ಭಾಗದಲ್ಲಿರೋ ಒರೆಗಾನ್ ಪ್ರಾಂತ್ಯದಲ್ಲಿ ಭಾರಿ ಹಿಮಪಾತ ಉಂಟಾಗಿದೆ. ಇದರಿಂದ ಇಲ್ಲಿಯವರೆಗೆ 7 ಜನ ಬಲಿಯಾಗಿದ್ದಾರೆ. ರಕ್ತ ಹೆಪ್ಪುಗಟ್ಟುವಷ್ಟು ಶೀತ ಇರೋದ್ರಿಂದ ಅಲ್ಲಿನ ಜನರು ಮನೆಯಿಂದ ಹೊರಗೆ ಬರದಂತೆ ಒರೆಗಾನ್ ಸರ್ಕಾರ ಅಲರ್ಟ್ ಜಾರಿ ಮಾಡಿದೆ. ಅಲ್ಲದೆ ಒರೆಗಾನ್ನ ಪೋರ್ಟ್ಲ್ಯಾಂಡ್ ನಗರದಲ್ಲಿ ರೋಡ್ಗಳು ಕಂಪ್ಲೀಟ್ ಆಗಿ ಹಿಮದಿಂದ ಬ್ಲಾಕ್ ಆಗಿವೆ. ಈ ಬಾರಿ ನಮ್ಮ ಕಾಶ್ಮೀರದಲ್ಲಿ ಹಿಮ ಬೀಳ್ತಾ ಇಲ್ಲ, ಆದರೆ ಅಮೆರಿಕದಲ್ಲಿ ನಿರೀಕ್ಷೆಗೆ ಮೀರಿದ ಹಲವು ಪಟ್ಟು ಜಾಸ್ತಿ ಹಿಮಪಾತ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.